ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆಧಾರ್ ಅಪ್ಡೇಟ್ ಮಾಡೋಕೆ ರೂಲ್ಸ್ ಚೇಂಜ್ ಆಗಿದೆ. ಇನ್ನು ಮುಂದೆ ನೀವು ಆಧಾರ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಆಧಾರ್ ಕೇಂದ್ರ, ಬೆಂಗಳೂರು ಒನ್, ಗ್ರಾಮ್ ಒನ್ ಗಳಿಗೆ ಭೇಟಿ ನೀಡಬೇಕು ಅಂತಾನೆ ಏನಿಲ್ಲ. ನೀವು ಕೂತಲ್ಲೇ ಆನ್ಲೈನ್ ನಲ್ಲೇ ಅಪ್ಡೇಟ್ ಮಾಡಬಹುದು. ಹಾಗಾದ್ರೆ ಏನೆಲ್ಲ ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡಬಹುದು, ಹೇಗ್ ಮಾಡೋದು, ಈ ಎಲ್ಲ ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಒಂದ್ ಸಣ್ಣ ರಿಕ್ವೆಸ್ಟ್, ಇನ್ನು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆಧಾರ್ ಕಾರ್ಡ್ ನ ವಿಳಾಸವನ್ನ ಅಂದ್ರೆ ಅಡ್ರೆಸ್ ಅನ್ನ ಆನ್ಲೈನ್ ನಲ್ಲಿ ಬದಲಾಯಿಸುವುದು ಈಗ ತುಂಬಾ ಈಸಿ ಆಗಿದೆ. UIDAI ಇದನ್ನ ಸರಳಗೊಳಿಸಿದೆ. ಜುಲೈ 14, 2026 ಇದು ಪೂರ್ತಿ ಫ್ರೀ. ಹೆಸರು, ಜನ್ಮ ದಿನಾಂಕ ಅಥವಾ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚು, ಕಣ್ಣು ಸ್ಕ್ಯಾನ್, ಫೋಟೋ ಬದಲಾಯಿಸಬೇಕಾದ್ರೆ ಮಾತ್ರ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗ್ಬೇಕು. ಅದೇ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದ್ರೆ ನೀವು ಇನ್ ಮುಂದೆ ಆನ್ಲೈನ್ ನಲ್ಲೇ ಮಾಡಬಹುದು. ಅದ್ ಸರಿ, ಆನ್ಲೈನ್ ನಲ್ಲೇ ಅಡ್ರೆಸ್ ಅಪ್ಡೇಟ್ ಮಾಡೋದು ಯಾಕೆ ಬೆಸ್ಟ್ ಅಂತ ನೋಡೋದಾದ್ರೆ, ನೀವು ಮನೇಲೆ ಕುಳಿತು ಮಾಡಬಹುದು. ಯಾವುದೇ ಕೇಂದ್ರಕ್ಕೆ ಹೋಗಿ ಕ್ಯೂ ನಿಂತು ತಲೆ ಕೆಡಿಸ್ಕೊಂಡು ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜುಲೈ 14, 2026 ಇದು ಫುಲ್ ಫ್ರೀ. ಅಂದ್ಮೇಲೆ ₹1 ಕೂಡ ಖರ್ಚಿರಲ್ಲ. ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ನೀವು ಈ ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡಬಹುದು. ಯಾವುದೇ ಗ್ರಾಮ, ನಗರ, ಯಾವುದೇ ರಾಜ್ಯದಲ್ಲಿದ್ರೂ ಕೂಡ ನೀವು ಆಧಾರ್ ಅಡ್ರೆಸ್ ಅಪ್ಡೇಟ್ ಅನ್ನ ಆನ್ಲೈನ್ ನಲ್ಲಿ ಈಸಿಯಾಗಿ ಮಾಡಬಹುದು. ಇನ್ನು ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡ್ಲಿಕ್ಕೆ ಯಾವೆಲ್ಲ ದಾಖಲೆ ಬೇಕು ಅಂತ ನೋಡೋಣ. ಬ್ಯಾಂಕ್ ಪಾಸ್ಬುಕ್, ಹೆಸರು ಮತ್ತೆ ವಿಳಾಸ ಇರಬೇಕು. ರೇಷನ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಗ್ಯಾಸ್ ಬಿಲ್ ಅಥವಾ ಕರೆಂಟ್ ಬಿಲ್, ರೆಂಟ್ ಅಗ್ರಿಮೆಂಟ್, ಈ ದಾಖಲೆಗಳಲ್ಲಿ ಯಾವ್ದಾದ್ರು ಒಂದಿದ್ರು ಸಾಕಾಗತ್ತೆ. ಇನ್ನ ಈ ಬಿಲ್ಗಳು ನಿಮ್ಮ ಹೆಸರಿನಲ್ಲೇ ಇರಬೇಕು ಅಥವಾ ಕುಟುಂಬದ ಸದಸ್ಯರ ಹೆಸರಿನಲ್ಲಿದ್ರು ಕೂಡ ಇದು ಆಗತ್ತೆ. ಸರಿ, ಈಗ ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ಹಂತವಾಗಿ ಹೇಳ್ತೀನಿ ಕೇಳಿ. ಮೊದಲು UIDAI ಅಧಿಕೃತ ವೆಬ್ಸೈಟ್ಗೆ ಹೋಗಿ. ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ 12 ಅಂಕಿ ಆಧಾರ್ ಸಂಖ್ಯೆಯನ್ನ ಹಾಕಿ. ನೋಂದಾಯಿತ ಮೊಬೈಲ್ಗೆ OTP ಬರುತ್ತೆ, ಅದನ್ನ ಹಾಕಿ. ಅಡ್ರೆಸ್ ಅಪ್ಡೇಟ್ ಸೆಲೆಕ್ಟ್ ಮಾಡಿ. ಈಗ 2 ಆಯ್ಕೆ ಇರುತ್ತೆ. ಒಂದು, ದಾಖಲೆಗಳ ಮೂಲಕ ಅಪ್ಡೇಟ್ ಮಾಡೋದು, ಅಥವಾ ಕುಟುಂಬದ ಮುಖ್ಯಸ್ಥರ ಆಧಾರ್ ಮೂಲಕ ಕೂಡ ನೀವು ಅಪ್ಡೇಟ್ ಮಾಡಬಹುದು. ಹೊಸ ವಿಳಾಸದ ಮಾಹಿತಿ ಭರ್ತಿ ಮಾಡಿ. ಬೇಕಾದ ದಾಖಲೆಗಳು, ಏನ್ ಅಡ್ರೆಸ್ ಪ್ರೂಫ್ ಇದೆಯೋ ಅದನ್ನ ಅಪ್ಲೋಡ್ ಮಾಡಿ. ಕೊನೆಗೆ ಅದರಲ್ಲಿ ಒಂದು ರಶೀದಿ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸರಿ, ಈಗ ಆಧಾರ್ ಅಡ್ರೆಸ್ ಅಪ್ಡೇಟ್ ಮಾಡಿದ್ದಾಯ್ತು. ಮುಂದೇನು? ನೀವು ಅಪ್ಲೋಡ್ ಮಾಡಿದ ದಾಖಲೆಯನ್ನ UIDAI ತಂಡ ಪರಿಶೀಲಿಸುತ್ತೆ. ಸುಮಾರು 30 ದಿನಗಳ ಒಳಗೆ ಇದು ಅಪ್ಡೇಟ್ ಆಗುತ್ತೆ. ಹೆಚ್ಚಾಗಿ 7 ರಿಂದ 15 ದಿನದಲ್ಲೇ ಇದಾಗ್ಬಿಡುತ್ತೆ. ಆಮೇಲೆ ನೀವು ಆನ್ಲೈನ್ ನಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಆಧಾರ್ ಅಡ್ರೆಸ್ ಅಪ್ಡೇಟ್ ಆದ್ಮೇಲೆ ಹೊಸ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹೊಸ ವಿಳಾಸದ ಆಧಾರ್ PDF ಡೌನ್ಲೋಡ್ ಮಾಡಬಹುದು. ಈ ಆಧಾರ್ ಅನ್ನೋದು ಈಗ ಮಾನ್ಯ ಆಗಿರೋದ್ರಿಂದ ನೀವು ಪ್ರಿಂಟ್ ತೆಗೆದು ಅದನ್ನೇ ಬಳಸಬಹುದು. ಇನ್ನು ಇದೆಲ್ಲ ಮಾಡ್ಲಿಕ್ಕೆ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರ್ಲೇಬೇಕು. OTP ಬರೋಕೆ ಇದು ಸಾಧ್ಯವಾಗುತ್ತೆ. ಇನ್ನ ಇಂಟರ್ನೆಟ್ ಇದ್ರೆ ಸ್ಮಾರ್ಟ್ ಫೋನ್ ಅಥವಾ ಕಂಪ್ಯೂಟರ್ ನಲ್ಲಿ ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು. ದಾಖಲೆ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿ, ಆಗ ಮಾತ್ರ ನಿಮ್ಮ ಆಧಾರ್ ಅಡ್ರೆಸ್ ಅಪ್ಡೇಟ್ ಈಸಿಯಾಗಿ ಆಗುತ್ತೆ.